ಹಾಯ್ ಹಲೋ ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋ ಕ್ರೇಜಿ ಆಗಿರುತ್ತೆ, ಯಾಕಂದರೆ ನಾವು ಇವತ್ತು ದೊಡ್ಡಬಳ್ಳಾಪುರದ ಅತಿ ದೊಡ್ಡ ಸೀರೆ ಸತಕ್ಕೆ ಬಂದಿದ್ವಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಗುರುವೆ, ದೊಡ್ಡಬಳ್ಳಾಪುರ ಟ್ಯಾಲೆಂಟು ಸೀರೆಯಲ್ಲೇ ಮೋದಿ ಗಿಲ್ಲಿನೆಲ್ಲ ಮಾಡಿದ್ದಾರೆ. ಸೂಪರ್ ಅಲ್ಲ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಬನ್ನಿ ಇಲ್ಲಿ ಸೀರೆ ಮಾರಾಟಗಾರರನ್ನು ಕೇಳೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಫಸ್ಟ್ ಟೈಮ್ ಇದೆ ದೊಡ್ಡಬಳ್ಳಾಪುರದಲ್ಲಿ ಸೀರೆಸ್ ಅಂತ ಮಾಡ್ತಾ ಇರೋದು. ಸೊ ನೀವು ಸ್ಟಾಲ್ ಹಾಕಿದಾರಲ್ಲ, ಹೇಗಿದೆ ಎಕ್ಸ್ಪೀರಿಯನ್ಸ್? ಪರವಾಗಿಲ್ಲ ಸರ್, ಜನ ಎಲ್ಲ ಕ್ರೌಡ್ ಇದೆ, ಪರವಾಗಿಲ್ಲ, ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ತಗೊಳ್ಳೋರು ಕಮ್ಮಿ ಇದನ್ನು ಪರವಾಗಿಲ್ಲ, ನೋಡೋರು ಜಾಸ್ತಿ ಇದ್ದಾರೆ. ನಮ್ದು ಪ್ರಚಾರ ಆಗ್ತಾ ಇದೆಯಲ್ವಾ, ನಮ್ ದೊಡ್ಡಬಳ್ಳಾಪುರ ಸೀರೆ, ಅದು ನಮಗೆ ಹೆಮ್ಮೆ ಇದೆ ಸರ್. ಫಸ್ಟ್ ಟೈಮ್ ಮಾಡ್ತೀರಾ, ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ? ಸೊ ನೀವು ಇದು ಫಸ್ಟ್ ಟೈಮ್ ಎಷ್ಟು ವರ್ಷದಿಂದ ಸೀರೆಸ್ ಎಲ್ಲ ಮಾಡ್ತಾ ಇದ್ದೀರಾ ಇಲ್ಲಿ? ಸೀರೆಸ್ ಸಂತೆ ಹಾಕಿರೋದು ಇದೆ ಫಸ್ಟ್ ಟೈಮ್ ಸರ್. ಸೇಲ್ ಹಾಕಿರೋದು ನಾವು ಫಸ್ಟ್ ಟೈಮು. ಜನ ಹೇಗೆ ಬರ್ತಾರೆ, ರೆಸ್ಪಾನ್ಸ್ ಎಲ್ಲ ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ ಸರ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀರಾ ಆಂಟಿ? ನಾವು ತುಂಬ 3-4 ತಲೆಮಾರುಗಳಿಂದ ಮಾಡ್ಕೊಂಬರ್ತಾರೆ. ಸೊ ಇವಾಗ ನಿಮ್ಮದು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸೊ ಸ್ಟಾಲ್ ಹಾಕಿ ಒಂದು ನಿಮ್ಮ ಓನ್ ಸೀರೆನ ಮಾಡ್ತಾ ಇರೋದು. ಸೊ ಅದರಿಂದ ಹೇಗೆ ಅನಿಸ್ತಿದೆ ಆಂಟಿ? ಏನಂದರೆ ಸರ್, ಇವಾಗ ನಾವು ಒಬ್ರಿಗೆ ಸೆಲ್ ಮಾಡ್ತೀವಿ ಅಂದ್ಕೊಳ್ಳಿ, ನಮಗೆ ಸಿಗೋದು ಕಡಿಮೆ, ಇದು ಏನೋ ಪ್ರಾಫಿಟ್ ಬರೋದು. ಅವ್ರಿಗೆ ಸೇಲ್ ಮಾಡ್ತೀವಿ, ಅವ್ರು ಇನ್ನೊಬ್ರಿಗೆ ಸೇಲ್ ಮಾಡ್ತಾರೆ, ಅಲ್ಲಿಂದ ಗ್ರಾಹಕರಿಗೆ ಹೋಗುತ್ತೆ. ಸೊ ಅವರಿಂದ ಅವ್ರಿಗೆ ಹೋಗೋವಾಗ ಅವ್ರಿಗೆ ಏನು ಕಸ್ಟಮರ್ಸ್ಗೆ ಇನ್ನೂ ಜಾಸ್ತಿ ಪ್ರೈಸ್ ಏನೋ ಕೊಟ್ಟು ತಗೋತಾರೆ. ಡೈರೆಕ್ಟ್ ನಮ್ಮ ಹತ್ರ ತಗೊಳ್ಳೋದ್ರಿಂದ ಕಮ್ಮಿಗೆ ಸಿಗುತ್ತೆ ಅವ್ರಿಗೆ. ಸೊ ಮಿಡಿಲ್ ಮ್ಯಾನ್ ಇರಲ್ಲ, ಸೊ ನಮ್ಮ ಯೂಸರ್ಸ್ಗೂ ಹೆಲ್ಪ್ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಹೌದು ಸರ್. ಸೊ ಈ ಥರನ ಕಂಟಿನ್ಯೂಸ್ ಮಾಡ್ಕೊಂಬರ್ಬೇಕಂತ ನಿಮ್ಗೆ ಅನಿಸಿಕೆ ಇದೆಯಾ? ಹೌದು ಸರ್, ಇದು ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ತುಂಬ ಜನ ಮನೆಗೆ ಬಂದು ತಗೋತೀವಿ ಅಂತ ಹೇಳ್ತಾ ಇದ್ದಾರೆ, ಬಂದರೆ ಒಳ್ಳೆ ಒಂಥರ ಪ್ರಮೋಷನ್. ಹೌದು ಹೌದು ಸರ್. ಸೊ ನಿಮ್ಮದೇ ಓನ್ ಅಂಗಡಿ ಇದೆ? ಹೌದು, ಅಂಗಡಿ ಇಲ್ಲ, ನಮ್ಮದೆಲ್ಲ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್. ಇಲ್ಲ, ನೀವು ಬೇರೆಯವ್ರಿಗೆ ಸೇಲ್ ಹೌದು. ಶಾಪಿಂಗ್ ಮಾಲ್ಸ್ಗೆ ಇವಾಗ ಬೇರೆ ಕಡೆ ಹೈದರಾಬಾದ್, ಗುಂಟೂರು, ತಮಿಳ್ನಾಡು ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ದೊಡ್ಡದಾಗಿ ಸೀರಿಯಸ್ ಅಂತ ಆಗ್ತಿದೆಯಲ್ಲ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ 3 ದಿನದಿಂದ? ಚೆನ್ನಾಗಿದೆ ಸರ್ ಎಕ್ಸ್ಪೀರಿಯೆನ್ಸ್. ಕಸ್ಟಮರ್ಸ್ ಬರ್ತಾ ಇದ್ದಾರೆ ಔಟ್ಸೈಡಿಂದ, ಚೆನ್ನಾಗಿ ಪರ್ಚೇಸ್ ಮಾಡ್ತಿದ್ದಾರೆ. ನಮ್ಮದು ಆಚೆ ಕಡೆ ನ್ಯೂಸ್ ಹೋಗ್ತಿದೆ ಚೆನ್ನಾಗಿದೆ ಅಂತ. ದೊಡ್ಡಬಳ್ಳಾಪುರ ಬ್ರ್ಯಾಂಡ್ ಆಗೋ ಥರ ಇದೆ, ಪರವಾಗಿಲ್ಲ, ಗುಡ್ ರೆಸ್ಪಾನ್ಸ್ ಇದೆ. ನಮ್ಮ ಧೀರಜ್ ಮಲ್ರಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಅಂದರೆ ನಿಮ್ಮದೇ ಓನ್ ಅಂಗಡಿನ ಹೇಗೆ ಸರ್? ಎಲ್ಲ ಇದು ನಮ್ಮದು ಓನ್ ಅಂಗಡಿ, ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗು. ನಾವು ಆಚೆ ಕಡೆ ಸೀರೆ ತಂದು ಯಾವುದೂ ಮಾರೋದಿಲ್ಲ. ನಮ್ಮಲ್ಲಿ ಏನು ರೆಡಿ ಆಗುತ್ತೋ ಆ ಸೀರೆನೇ ಇಕ್ಕಿದ್ದೀವಿ ಡಿಸ್ಪ್ಲೇ. ಬೇರೆ ಥರ ಸೂರತ್ತು, ಬೆಳಗಾಂದು ಯಾವುದೂ ತಂದಿಲ್ಲ. ನಮ್ಮಲ್ಲಿ ಏನು ರೆಡಿ ಆಗುತ್ತೋ ಅದೇ ಇಕ್ಕಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತೀರಾ ಸರ್ ನೀವು? ಸರ್ ನಾವು 33 ಇಯರ್ಸಿಂದ ಮಾಡ್ತಿದ್ದೀವಿ. ಸೊ ನಿಮ್ಮ ಸೀರೆ ಲೈಕ್ ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತೀರಾ? ಎಕ್ಸ್ಪೋರ್ಟ್ ಇಲ್ಲ, ಹೈದರಾಬಾದ್, ಧರ್ಮವರಂ, ತೆಲಂಗಾಣ ಎಲ್ಲ ಸೈಡು ಹೋಗುತ್ತೆ, ಬೆಂಗಳೂರು ಎಲ್ಲ ಕಡೆ ಎಕ್ಸ್ಪೋರ್ಟ್. ಹಾಂ, ಎಲ್ಲ ಕಡೆ ಹೋಲ್ಸೇಲ್ ಮಾಡ್ತೀವಿ. ಎಲ್ಲ ಹೋಲ್ಸೇಲ್ ಮಾಡ್ತೀವಿ. ಸೊ ಇದು 3 ದಿನದಿಂದ ನಿಮ್ಗೆ ಹೇಗಿದೆ? ಜನ ಎಲ್ಲ ರೆಸ್ಪಾನ್ಸು ತೊಗೊತಾ ಇದ್ದಾರಾ ಹೇಗೆ? ಸರ್ ಒಳ್ಳೆ ರೆಸ್ಪಾನ್ಸ್ ಇದೆ. ಇವಾಗ ಪರ್ಚೇಸ್ ಸ್ವಲ್ಪ ಕಮ್ಮಿ ಆದ್ರೂ ನಮ್ಮದು ವಿಸಿಟಿಂಗ್ ಕಾರ್ಡು ಅದೆಲ್ಲ ಕೊಡ್ತಿದ್ದೀವಲ್ಲ, ನೆಕ್ಸ್ಟು ನಮಗೆ ಬಿಸ್ನೆಸ್ ಆಗೇ ಆಗುತ್ತೆ ಖಂಡಿತವಾಗಿ. ಇವಾಗ ಪರ್ಚೇಸ್ ಸ್ವಲ್ಪ ಕಮ್ಮಿ ಆಗ್ಬೋದು, 1 ಸೀರೆ 2 ಸೀರೆ ತೊಗೊಂಡೋಗ್ಬೋದು, ಆದ್ರೂ ನಮ್ಮ ದೊಡ್ಡಬಳ್ಳಾಪುರ ಬ್ರ್ಯಾಂಡ್ ಆಗೋ ಥರ ಆಗುತ್ತೆ ಖಂಡಿತ. ಅದೇ ನಿಮಗೂ ಎಕ್ಸ್ಪೋಜರ್ ಸಿಗ್ತಾ ಇದೆ, ಕಸ್ಟಮರ್ಗೂ ಕಮ್ಮಿ ರೇಟಲ್ಲಿ ಸೀರೆ ಸಿಗ್ತಾ ಇದೆ. ಕಸ್ಟಮರ್ಗೂ ಕಮ್ಮಿ ರೇಟಾಗಿ ಸಿಗ್ತಿದೆ. ಆಚೆ ಕಡೆ ಗ್ರಾಹಕರ ಹತ್ರ, ಅಂಗಡಿ ಹತ್ರ ಹೋಗಿ ಜಾಸ್ತಿ ದುಡ್ಡು ತೊಗೊಳೋ ಬದಲು ನಮ್ಮ ಹತ್ರ ಬಂದು ತೊಗೊಬೇಕು ಅನ್ನೋ ಫೀಲ್ ಅವ್ರಿಗೆ ಬರ್ತಿದೆ. ಹಂಗಾಗಿ ಲೋಕಲ್ ಸಪೋರ್ಟು ಜಾಸ್ತಿ ಆಗ್ತಾಯಿದೆ. ಲೋಕಲ್ ಸಪೋರ್ಟ್ ಜಾಸ್ತಿ ಇದೆ, ಸರೌಂಡಿಂಗ್ ಎಲ್ಲ ಬಂದು ತೊಗೊತಿದ್ದಾರೆ.
ಸೊ ಇದು ದೊಡ್ಡಬಳ್ಳಾಪುರದಲ್ಲಿ ಇದು ಫಸ್ಟ್ ಟೈಮ್ ದೊಡ್ಡದಾಗಿ ಸೀರೆ ಸಂತೆ ಆಗ್ತಾಯಿದೆ. ಸೊ ನಿಮ್ಮ ಅನುಭವ ಅಂದರೆ ಎಕ್ಸ್ಪೀರಿಯೆನ್ಸ್ ಏನಾಗಿದೆ? 3 ಡೇಸಿಂದ ನಾನು 2 ಡೇಸಲ್ಲಿ ಸ್ಟಾಲಲ್ಲೇ ಇದ್ದೀನಿ. ಇವತ್ತು ಥರ್ಡ್ ಡೇ ಇದು. ತುಂಬ ಜನ ಬರ್ತಾ ಇದ್ದಾರೆ. ಆ್ಯಂಡ್ ವೀವರ್ಸ್ಗಂದು ಒಳ್ಳೆ ಸಹಾಯ ಥರ ಇದೆ. ನಮ್ಮ MLA ಅವರು ಈ ಸ್ಟಾಲ್ನ ಕೊಟ್ಟು ಫ್ರೀಯಾಗಿ ಕೊಟ್ಟು ನಮ್ಗೆ ತುಂಬ ಅನುಕೂಲ ಆಗ್ತಾ ಇದೆ. ಹೋಲ್ಸೇಲರ್ಸು ಬರ್ತಾ ಇದ್ದಾರೆ. ಅವರು ಅಷ್ಟೇ ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಬಿಟ್ಟು ನಮ್ಮ ಮನೆಗೆ ಬರ್ತೀವಿ ಅಂತ ಕೇಳ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಕಸ್ಟಮರ್ಸು ಅಷ್ಟೇ. ನಾವು ವೀವಿಂಗ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಸೊ ತುಂಬ ಅನುಕೂಲ ಆಗ್ತಾ ಇದೆ. ಸೊ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಮತ್ತು ಇವಾಗ ಜನರ ರೆಸ್ಪಾನ್ಸ್ ಹೇಗಿದೆ 3 ಡೇಸಿಂದ? ತುಂಬ ಜನ ಬರ್ತಾ ಇದ್ದಾರೆ. ನಾನು ಅಂದ್ಕೊಂಡೇ ಇಲ್ಲ. ನಾವು ಸುಮ್ಮನೆ ಒಂದು ಬಾಕ್ಸ್ ತೊಗೊಂಡು ಬಂದ್ವಿ ಫಸ್ಟ್ ಟೈಮ್. ಇವತ್ತು 10 ಬಾಕ್ಸ್ 20 ಬಾಕ್ಸ್ ತರ್ತಾ ಇದ್ದೀವಿ. ಸೊ ನಿಮ್ಮದೇ ಓನ್ ಅಂಗಡಿ ಇದೆ ಇಲ್ಲ ಹೇಗೆ? ಮ್ಯಾನುಫ್ಯಾಕ್ಚರ್ಸ್ ವೀವರ್ಸ್. ಅಂದರೆ ಎಷ್ಟು ವರ್ಷದಿಂದ ನೀವು ಸರ್ ನಾವು 50 ಇಯರ್ಸ್ ಬ್ಯಾಕಿಂದ ವೀವರ್ಸ್. ಸೊ ಇದು ಅಂತ ನಿಮಗೆ ಎಕ್ಸ್ಪೋಜರ್ ಸಿಕ್ತು, ಹೊಸ ಕ್ಲೈಂಟು ಆ ಥರ? ಟೈಮ್ ಈ ಥರ ಸ್ಟಾಲಲ್ಲಿ ನಾವು ವೀವರ್ಸ್ ಇರೋದು ಫಸ್ಟ್ ಟೈಮ್. ಸೊ ಈ ಥರ ಅಂದರೆ ಜನರು ರೆಸ್ಪಾನ್ಸು ಮತ್ತು ಅಂದರೆ ಹೇಗೆ ಜನರು ಬರ್ತಾ ಇದ್ದಾರೆ, ಸೀರೆ ತೊಗೊತಾರೆ, ಇಲ್ಲ ಜಸ್ಟ್ ವ್ಯೂವಿಂಗ್ ಆಗಿ ಹೋಗ್ತಾ ಇದ್ದಾರೆ? ಇಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟು ಕಮ್ಮಿ ಪ್ರೈಸ್ಗೂ ಎಲ್ಲೂ ಸಿಗಲ್ಲ. ನೀವು ಚಿಕ್ಕಪೇಟಲ್ಲಿ ನೋಡ್ಬೋದು ಈ ಥರ ಪ್ರೈಸ್ ವೀವರ್ಸ್ ಪ್ರೈಸ್ ಯಾರೂ ಕೊಡಲ್ಲ. ಸೊ ಅವ್ರಿಗೆಲ್ಲ ವೀವರ್ಸ್ ಪ್ರೈಸ್ ಸಿಗ್ತಾ ಇದ್ದರಿಂದ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಕಸ್ಟಮರ್ಸ್ಗೂ ಯೂಸ್ಫುಲ್ ಆಯಿತು, ನಿಮಗೂ ಯೂಸ್ಫುಲ್ ಆಯ್ತಲ್ಲ? ಇಬ್ಬರಿಗೂ ಅನುಕೂಲ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇದೇ ಥರ ಮುಂದೆ ನಾವು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ? ಖಂಡಿತ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಟೈಮ್ ಅಲ್ವಾ, ಖಂಡಿತ ಅನುಕೂಲ ಆಗುತ್ತೆ. ತುಂಬ ಜನ ಸ್ಟಾಲ್ ಇಕ್ಕಿಲ್ಲ, ಗೊತ್ತಾಗ್ದಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅಂತೂ ಕಾಂಪಿಟಿಷನ್ ತುಂಬ ಹೆವಿ ಅಂತಲೇ ಅನಿಸ್ತಾ ಇದೆ. ಎಲ್ಲ ದೂರದಿಂದ ಜನ ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಹೈದ್ರಾಬಾದ್, ವರಂಗಲ್, ಆಂಧ್ರ ಎಲ್ಲ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮಾತಾಡೋದಕ್ಕೆ. RJ ವ್ಲಾಗ್ಸ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ನೋಡಿದ್ರೆಲ್ಲ ದೊಡ್ಡಬಳ್ಳಾಪುರ ಸೀರೆ ಸಂತೆ ಹೇಗಿತ್ತು ಅಂತ. ನೀವು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಸೀರೆ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕ್ರೇಜಿ ವಿಡಿಯೋ ಜೊತೆ ಮತ್ತೆ ಸಿಗೋಣ.